ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವಿಶೇಷ ವರದಿ. ಬ್ರೇಕಿಂಗ್ ನ್ಯೂಸ್. ರಾಜ್ಯ ಸಾರಿಗೆ ಇಲಾಖೆಯ ಮಹಾಕರ್ಮಕಾಂಡ ಬಯಲು. ಇಲಾಖೆಯ ಹೈಲೆವೆಲ್ ಅಧಿಕಾರಿಗಳ ಅಕ್ರಮದ ಜಾತಕವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಆರ್ಟಿಐ ಕಾರ್ಯಕರ್ತ ಮೌಲಿಕ್ ಪಾಷಾ. ಹೌದು ವೀಕ್ಷಕರೇ, ನಮ್ಮ ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ. ಸರ್ಕಾರದ ಖಜಾನೆಗೆ ಕೋಟ್ಯಂತರ ರೂಪಾಯಿ ನಷ್ಟ ಉಂಟುಮಾಡಿರುವ ಈ ಹೈಲೆವೆಲ್ ಹಗರಣದಲ್ಲಿ ಸಾರಿಗೆ ಇಲಾಖೆಯ ಉನ್ನತ ಅಧಿಕಾರಿಗಳೇ ನೇರವಾಗಿ ಭಾಗಿಯಾಗಿದ್ದಾರೆ ಎಂಬ ಆಘಾತಕಾರಿ ಸತ್ಯ ಈಗ ಹೊರಬಿದ್ದಿದೆ. ಕೇವಲ ಗಾಳಿಯಲ್ಲಿ ಗುಂಡು ಹೊಡೆಯುತ್ತಿಲ್ಲ, ಪ್ರತಿಯೊಂದಕ್ಕೂ ಕಣ್ಣಿಗೆ ಕಟ್ಟುವಂತಹ, ಯಾರು ನಿರಾಕರಿಸಲಾಗದ ಅಧಿಕೃತ ಪ್ರಮಾಣೀಕೃತ ದಾಖಲೆಗಳ ಸಮೇತ ಸಾರಿಗೆ ಇಲಾಖೆಯ ಲೂಟಿಕೋರರ ಮುಖವಾಡವನ್ನು ಕಳಚಲಾಗಿದೆ. ಹೊಸದಾಗಿ ಅಧಿಕಾರ ವಹಿಸಿಕೊಂಡಿರುವ ಸಾರಿಗೆ ಸಚಿವರಿಗೆ ಈ ಮಹಾ ಹಗರಣದ ಕರಾಳ ಮುಖ ತಲುಪಲೇಬೇಕಾಗಿದೆ. ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಎಂಬುದಕ್ಕೆ ಈ ಹಗರಣವೇ ಸಾಕ್ಷಿ. ಏನಿದು ಮಹಾವಂಚನೆ? ಹೇಗೆ ನಡೆಯುತ್ತೆ ಈ ಮೈಗ್ರೇಷನ್ ದಂಧೆ? 2 ವೀಲರ್ ಟು ಲಾರಿ ಕನ್ವರ್ಷನ್ ಜಾದು. ಬೇರೆ ರಾಜ್ಯಗಳಿಂದ ವಾಹನಗಳನ್ನು ಕರ್ನಾಟಕಕ್ಕೆ ಮೈಗ್ರೇಷನ್ ಮಾಡುವಾಗ ನಡೆಯುತ್ತಿದೆ ಮಹಾಮೋಸ. ಬ್ಯಾಕ್ಗ್ರೌಂಡ್ನಲ್ಲಿ ವೆರಿಫಿಕೇಶನ್ ಮಾಡಿ ನೋಡಿದರೆ ಅದು ಕೇವಲ ಒಂದು ಸಾಮಾನ್ಯ 2 ವೀಲರ್. ಆದರೆ ಕರ್ನಾಟಕದಲ್ಲಿ ಹೊಸ ನಂಬರ್ ಜನರೇಟ್ ಆದಾಗ ಅದು ಲಾರಿ ಅಥವಾ ಬಸ್ ಆಗಿ ಬದಲಾಗಿರುತ್ತದೆ. ಅಧಿಕಾರಿಗಳ ಕಣ್ಣು ಮುಚ್ಚಾಲೆ ಆಟ. ನಿಯಮಗಳ ಪ್ರಕಾರ ಬೇರೆ ರಾಜ್ಯದ ವಾಹನ ಇಲ್ಲಿಗೆ ಬಂದಾಗ ಮೈಗ್ರೇಷನ್ ಮಾಡುವ ಮುನ್ನ ಆಯಾ ಭಾಗದ ಇನ್ಸ್ಪೆಕ್ಟರ್ ಆನ್ ದಿ ಸ್ಪಾಟ್ ಗಾಡಿಯನ್ನು ಪರಿಶೀಲಿಸಬೇಕು. ಆರ್ಟಿಒ ಆಫೀಸ್ ಮುಂದೆ ಗಾಡಿ ತಂದು ಚಾಸಿ ನಂಬರ್ ವೆರಿಫೈ ಮಾಡಬೇಕು. ಇದೆಲ್ಲ ಗೊತ್ತಿದ್ದು ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರಾ? ಅಥವಾ ಈ ಜಾಲದಲ್ಲಿ ಅವರು ಭಾಗಿಗಳಾಗಿದ್ದಾರಾ? ನೂರಾರು ವಾಹನಗಳ ಅಕ್ರಮ ಮೈಗ್ರೇಷನ್. ಮೌಲಿಕ್ ಪಾಷಾ ಅವರ ಮಾಹಿತಿ ಪ್ರಕಾರ ಕೇವಲ ಒಂದೆರಡಲ್ಲ, ಸುಮಾರು 700ರಿಂದ 800 ವಾಹನಗಳನ್ನು ಇದೇ ರೀತಿ ಅಕ್ರಮವಾಗಿ ಮೈಗ್ರೇಷನ್ ಮಾಡಲಾಗಿದೆ. ನಮ್ಮ ರಾಜ್ಯದ ಅಧಿಕಾರಿಗಳು ಬೇರೆ ರಾಜ್ಯದ ಆಧಾರಗಳನ್ನು, ಸಾಕ್ಷಿಗಳನ್ನು ಎಲ್ಲಿಂದ ತರೋದು ಎಂದು ಬೇಜವಾಬ್ದಾರಿತನದ ಪ್ರಶ್ನೆ ಕೇಳಿದ್ದರು. ಇದಕ್ಕೆ ಖಡಕ್ ಉತ್ತರ ನೀಡಲು ಸ್ವತಃ ಆರ್ಟಿಐ ಕಾರ್ಯಕರ್ತ ಮೌಲಿಕ್ ಪಾಷಾ ಅವರೇ ಆಂಧ್ರಪ್ರದೇಶದ ವಿಜಯವಾಡ ಕಮಿಷನರ್ ಆಫೀಸ್ಗೆ ಭೇಟಿ ನೀಡಿ ಅಲ್ಲಿಂದ ಅಧಿಕೃತ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಅಲ್ಲಿನ ಕಮಿಷನರ್ ಕೂಡ ಈ ವಿಷಯ ತಿಳಿದು ದಂಗಾಗಿದ್ದಾರೆ. 2 ವೀಲರ್ ನಂಬರ್ ಇಲ್ಲಿಗೆ ಬರುವಷ್ಟರಲ್ಲಿ ಲಾರಿ ಹೆಂಗಾಯ್ತು ಎಂದು ಸ್ವತಃ ಅವರೇ ಶಾಕ್ ಆಗಿ ಸರ್ಟಿಫೈಡ್ ಎಕ್ಸ್ಟೆಂಟ್ ದಾಖಲೆಗಳನ್ನು ನೀಡಿದ್ದಾರೆ. ಕೇವಲ ವಿಜಯವಾಡ ಅಷ್ಟೇ ಅಲ್ಲ, ಒಡಿಶಾ ರಾಜ್ಯದ್ದೂ ಸಹ ಇಂತಹದ್ದೇ 45ಕ್ಕೂ ಹೆಚ್ಚು ಅಕ್ರಮ ವಾಹನಗಳ ಮೈಗ್ರೇಷನ್ ಲಿಂಕ್ ಪತ್ತೆಯಾಗಿದೆ. ಈಗಾಗಲೇ 2024ರಲ್ಲೇ ಈ ಕುರಿತು ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಮತ್ತು ಕಮಿಷನರ್ಗೆ ಅಧಿಕೃತವಾಗಿ ದೂರು ನೀಡಲಾಗಿದೆ. ಈಗಲಾದರೂ ಸಾರಿಗೆ ಸಚಿವರು ಎಚ್ಚೆತ್ತುಕೊಂಡು ಕೋಟಿ ಕೋಟಿ ಲೂಟಿ ಹೊಡೆದಿರುವ ಈ ಹೈಲೆವೆಲ್ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾರಾ? ಸರ್ಕಾರದ ಖಜಾನೆಗೆ ಕನ್ನ ಹಾಕಿದ ಭ್ರಷ್ಟರನ್ನ ಜೈಲಿಗಟ್ಟುತ್ತಾರಾ? ಕಾದು ನೋಡಬೇಕಿದೆ. ಇದರ ವಿರುದ್ಧ ಇಷ್ಟಕ್ಕೆ ನಿಲ್ಲೋದಿಲ್ಲ, ಉಗ್ರ ಹೋರಾಟವನ್ನು ನಡೆಸುತ್ತೇನೆ ಎಂದು ಆರ್ಟಿಐ ಕಾರ್ಯಕರ್ತ ಮೌಲಿಕ್ ಪಾಷಾ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಉದ್ದೇಶ ಏನಂದ್ರೆ, ನಮ್ಮ ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ ಇದು ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ, ಹೈ ಲೆವೆಲ್ ಸ್ಕ್ಯಾಮ್. ಬಹಳ ಹೈ ಲೆವೆಲ್ ಅಧಿಕಾರಿಗಳು ಇನ್ವಾಲ್ವ್ ಆಗಿ ಕೋಟಿಗಟ್ಟಲೆ ಸರ್ಕಾರಕ್ಕೆ ನಷ್ಟ ಮಾಡಿ, ಇದು ವಿಶೇಷವಾಗಿ ಹೇಳಬೇಕಂದ್ರೆ ಲೋಕಲ್ ಲ್ಯಾಂಗ್ವೇಜಲ್ಲಿ 2 ವೀಲರ್ನ ಲಾರಿ 3 ವೀಲರ್ನ ಬಸ್ಸು ಮಾಡೋ ಒಂದು ವಿಶೇಷ ಸ್ಕ್ಯಾಮ್ ಮಾಡಿರೋ ಅಧಿಕಾರಿಗಳು. ನಾನಿವತ್ತು ಏನೇ ಮಾತಾಡಬೇಕಾದ್ರೂ ಪತ್ರಕರ್ತರ ಮುಂದೆ ವಿತ್ ಎವಿಡೆನ್ಸ್, ವಿತ್ ಸರ್ಟಿಫೈಡ್, ವಿತ್ ವ್ಯಾಲಿಡ್ ಎವಿಡೆನ್ಸ್ ಇಟ್ಕೊಂಡು ನಾನು ಮಾತಾಡ್ತೀನಿ. ನಮ್ಮ ಈ ಹಗರಣ ವಿಶೇಷವಾಗಿ ಈಗ ಬಂದಿರೋ ಹೊಸ ಸಾರಿಗೆ ಮಿನಿಸ್ಟ್ರಿಗೆ ತಲುಪಬೇಕು. ಯಾವ ಮಟ್ಟದಲ್ಲಿ ಈ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ, ಈ ಮಟ್ಟಕ್ಕೆ ಹಿಂಗೂ ಆಗುತ್ತಾ ಅನ್ನೋದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಈ ಮಾತು ಮಿನಿಸ್ಟ್ರಿಗೆ ಹೋದರೆ ಅವರು ಶಾಕ್ ಆಗಬೇಕು, ವಾಟ್ ಈಸ್ ದಿಸ್ ಅಂತ. ನೋಡಿ, ಸುಮಾರು ನನ್ನ ಕೈಗೆ ಸಿಕ್ಕಿರು 48 ವೆಹಿಕಲ್ಸ್ 100 ಆಗಿದೆ. ಇಟ್ ಈಸ್ ಎಸ್ಟಿಮೇಟೆಡ್ 700 to 800 ವೆಹಿಕಲ್ಸು
ಬ್ಯಾಂಗ್ಳೂರು ಸೆಂಟ್ರಲ್ RTO KA01 ಅಲ್ಲಿ ಒಂದೇ ಕಚೇರಿಯಲ್ಲಿ 700ರಿಂದ 800 ವೆಹಿಕಲ್ಸ್, ನನಗೆ ಮಾಹಿತಿ ಇರೋ ಪ್ರಕಾರ ನನ್ನ ಹತ್ರ ಇರೋದು 48 ವೆಹಿಕಲ್ಸ್ ಡಾಕ್ಯುಮೆಂಟ್ಸ್. ಅದನ್ನ ಏನು ಮಾಡ್ತಾರೆ, ಮೈಗ್ರೇಷನ್ ಮಾಡ್ತಾರೆ. ನಾವು ಆಂಧ್ರ ಅಲ್ಲಿ ಒಂದು ಟೂ ವೀಲರ್ ತೊಗೊತೀವಿ ಸೆಕೆಂಡ್ ಹ್ಯಾಂಡ್, ಇಲ್ಲಿಗೆ ಬಂದು ನಾವು ಆ ಟೂ ವೀಲರ್ ಟ್ರಾನ್ಸ್ಫರ್ ಮಾಡ್ಕೊತೀವಿ. ಇಲ್ಲಿಗೆ ಆ ಟೂ ವೀಲರ್ ಇಲ್ಲಿ ಬಂದು ಟ್ರಾನ್ಸ್ಫರ್ ಆದಾಗ ಇಲ್ಲಿ ಲಾರಿ ಆಗೋಗುತ್ತೆ. ಆ ಟೂ ವೀಲರ್ ನಂಬರ್ ಇರ್ತದೆ, ನಮ್ಗೆ ಇಲ್ಲಿ ಕರ್ನಾಟಕ ಹೊಸ ನಂಬರ್ ಜನರೇಟ್ ಮಾಡ್ತಾರೆ. ಓಲ್ಡ್ ನಂಬರ್ ತೆಗೆದು ನೋಡಿದ್ರೆ ಟೂ ವೀಲರ್, ಹೊಸ ನಂಬರ್ ಅದು ಜನರೇಟ್ ಆಗಿದೆಯಲ್ಲ ಆ ಓಲ್ಡ್ ನಂಬರ್ಗೆ, ಅದನ್ನ ನೋಡಿದ್ರೆ ಲಾರಿ, ಬಸ್ಸು. ಇದು ಹೆಂಗಾಯ್ತು? ಈಗ ನಾವು ಒಂದು ಮೈಗ್ರೇಷನ್ ಮಾಡುವಾಗ RTO ಇನ್ಸ್ಪೆಕ್ಟರ್ ಇರ್ತಾರಲ್ಲ, ಗಾಡಿಯಲ್ಲಿ ಬಂದು ಚಾರ್ಜಿ ನಂಬರ್ ವೆರಿಫೈ ಮಾಡಬೇಕು. ಒಂದು ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಷನ್ ಮಾಡಿ ಗಾಡಿ ಆನ್ ಸ್ಪಾಟು RTO ಆಫೀಸ್ ಹತ್ರ ತಗೊಂಬಂದು ಚಾರ್ಜಿ ನಂಬರ್ ವೆರಿಫೈ ಮಾಡಬೇಕು. ಇದೆಲ್ಲ ಹೆಂಗ್ ಗೊತ್ತು? ಅವ್ರ ಗಮನಕ್ಕೆ ತಿಳಿದಿರ ಆಗೋಗಿದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ಇದು ನಾನು ವಿಶೇಷವಾಗಿ ವಿಜಯವಾಡ ಹೋಗಿ ತಂದಿರೋ ಫೋಟೋ ಇದೆ. ಈ ನಂಬರ್ ಇದೆ AP16EH 8955. ಈ ನಂಬರ್ಗೂ ಮೈಗ್ರೇಷನ್ಗೆ ಆಗ್ತಾರೆ. ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ನಂಬರು ಮೈಗ್ರೇಷನ್ಗೆ ಆಗ್ತಾರೆ. ಈ ನಂಬರ್ ಮೈಗ್ರೇಷನ್ಗೆ ಹಾಕಿದಾಗ ಈ ನಂಬರು ಲಾರಿ ಆಗೋಗುತ್ತೆ. ಹೊಸ ನಂಬರ್ ಬರುತ್ತಲ್ಲ, ಆವಾಗ ಇದು 9663 ಅಂತ ಲಾರಿ ಆಗೋದು. ನೀವು ನಂಬ್ತೀರಾ ಇದನ್ನ? ಹೆಂಗಾಯ್ತು ಇದು? ಅವನು ಯಾರೋ ಇನ್ಸ್ಪೆಕ್ಟರ್ ಮಾಡ್ದ, ಮಿಸ್ಟರ್ ರಂಜಾನ್, ಆತನ ಹೆಸರೇನು? ರಂಜಾನ್. ಇಲ್ಲಿ ವಿಜಯವಾಡ ಗಾಡಿ ಇಲ್ಲಿಗೆ ಬಂದು ಯಾವ ರೀತಿ ಇದು ನೋಡಿ ಸರ್, ಇದು ಇದರಲ್ಲಿ ಓಲ್ಡ್ ನಂಬರ್ ಇದೆ ನೋಡಿ, 27 ಫಾರ್ಮ್. ಇದು 27, 28 ಫಾರ್ಮ್ ಕೊಡಬೇಕು ಮೈಗ್ರೇಷನ್ ಅಲ್ಲಿಂದ ಗಾಡಿ ಬಂದಾಗ. 27 ಫಾರ್ಮಲ್ಲಿ ಇದೇ ನಂಬರ್ ಇದೆ ನೋಡಿ, AP16EH 8955. ಇದು ನಾನು ವಿಶೇಷವಾಗಿ ವಿಜಯವಾಡ ಕಮಿಷನರ್ ಆಫೀಸ್ಗೆ ಹೋಗಿದ್ದೆ. ಹೋಗಿ ನಾನು ಇದು 2024 ಜನವರಿಯಲ್ಲಿ ದೂರು ಕೊಟ್ಟಿದ್ದೆ ಸರ್ಕಾರಕ್ಕೆ ಮತ್ತು ಕಮಿಷನರ್ಗೆ ತನಿಖೆ ಮಾಡಿ. ನಮ್ಮ ಜಾಯಿಂಟ್ ಕಮಿಷನರ್ ಏನು ಮಾಡಿದ್ರು, ಅದರ್ ಸ್ಟೇಟ್ಸ್ಗೆ ಹೋಗಿ ನಾನು ಎವಿಡೆನ್ಸ್ ಎಲ್ಲಿಂದ ತರೋದು, ನೀವು ಇಲ್ಲೇ ಕೂತೀರಿ ಮೇಡಮ್, ನಾನೇ ಕಷ್ಟಪಡ್ತಾ ಇರ್ತೀನಿ ಅಂದೆ. ಏನು ಸ್ವಾಮಿ? ವಿಜಯವಾಡಕ್ಕೆ ನಾನು ಖುದ್ದೋಗಿದ್ದೆ, ಎವಿಡೆನ್ಸ್ ತಂದಿದ್ದೀನಿ. ಅವರು ಶಾಕ್ ಆಗ್ತಾರೆ ಅಲ್ಲಿ ಕಮಿಷನರ್, ಜಾಯಿಂಟ್ ಕಮಿಷನರ್, ಹೆಂಗ್ ಮಾಡ್ತಾರೆ ಇದೆಲ್ಲ ಅಂತ. ಅವರು ನನಗೆ ಸರ್ಟಿಫೈಡ್ GS ಸ್ಟಾರ್ಟ್ ಕೊಟ್ಟರೆ, ಇದು ಟೂ ವೀಲರ್ ಇದು ಹೆಂಗೆ ಲಾರಿ ಆಯ್ತು ಇದು. ವಿಶೇಷವಾಗಿ ಮತ್ತೆ ಒರಿಸ್ಸಾದು ಒಂದು 45 ಗಾಡಿ ಬರ್ತದೆ ಒಂದೇ ವಾರದಲ್ಲಿ. ಒಬ್ಬನೇ ಸಿಂಗಲ್ ಓನರ್, ಯಾರವನು? ಪಾಂಡಿಚೇರಿ ಅವನು, ಬೇನಾಮಿ ಓನರ್ ಅಲ್ಲ, ವಿತೌಟ್ ಫೈನಾನ್ಸು. ಒರಿಸ್ಸಾ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಗಾಡಿಗಳು ಖರೀದಿ ಮಾಡ್ತಾನೆ. ವಿಶೇಷ ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ವಿಶೇಷ ಏನಂದ್ರೆ ಎಲ್ಲಾ ಗಾಡಿಗಳಿಗೆ ಒಂದೇ ಇನ್ಶೂರೆನ್ಸು, ಎಕ್ಸ್ಪೈರಿ ಡೇಟು ಸೇಮು, ಡೇಟ್ ಆಫ್ ಇನ್ಶೂರೆನ್ಸು ಸೇಮ್. 45 ಗಾಡಿ ಬೇರೆ ಬೇರೆ ಪಾರ್ಟಿಗಳಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಂದಿರೋದು. ಆ ಗಾಡಿಗಳು ಇಲ್ಲಿಗೆ ಬಂದು ಲಾರಿಗಳಾಗ್ತವೆ. ಇದನ್ನ ನಮ್ಮ ಜಾಯಿಂಟ್ ಕಮಿಷನರ್ ಆಲ್ರೆಡಿ ಅಸಿಸ್ಟೆಂಟ್ ಕಮಿಷನರ್ಗೆ ವರದಿ ಸಲ್ಲಿಸಿದ್ದಾರೆ. ಒರಿಸ್ಸಾ ಅವ್ರಿಗೆ ಪತ್ರಗಳು ಬರೆದಾಗ ಇದೆಲ್ಲ ಬೋಗಸು, ಇಂಥದ್ದು ಯಾವುದೋ ಎಂಗೋಸಿನೇ ನಾವು ಕೊಟ್ಟಿಲ್ಲ, ಇಂಥ ಗಾಡಿಗಳಿಗೆ, ಇಂಥ ಗಾಡಿಗಳೇ ನಮ್ಮಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ವರದಿ ಕೊಟ್ಟು 1 ವರ್ಷ ಆಯ್ತ್ರಿ. ಜಾಯಿಂಟ್ ಕಮಿಷನರು ಅಸಿಸ್ಟೆಂಟ್ ಕಮಿಷನರು ಟೇಬಲ್ ಮೇಲೆ ಇಟ್ಕೊಂಡು ಕೂತಾರೆ. ಏನ್ ಕಾರಣ? ಯಾಕೆ ನೀವು ನೋಟಿಸ್ ಜಾರಿ ಮಾಡಿಲ್ಲ? ಯಾಕೆ ಮುಂದೆ ತಗೊಂಡೋಗಿಲ್ಲ ನೀವು? ನಾನು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ, ಅವ್ರದೇ ದುರು ಉದ್ದೇಶಗಳಿರ್ತವೆ ಅಂತ. ಮತ್ತೆ ಹೈದರಾಬಾದ್, ಇಲ್ಲಿ ನೋಡ್ಬೇಕು ನೀವು, ಹೈದರಾಬಾದ್ ಬಹಳ ಸ್ಪೆಷಲ್ ಇದೆ ಕಂಪ್ಲೇಂಟ್. 3 ವೀಲರ್ ಏನು ಸ್ವಾಮಿ ತೋರಿಸ್ತೀನಿ ನಾನು ನೋಡಿ, AP10W 6258 ಇದೇನು 3 ವೀಲರ್. ಇದು ಬರೋದು ಬೆಂಗಳೂರು ಸೆಂಟ್ರಲ್ ಆಫೀಸ್. ಇದು ಬಂದು ಡೈರೆಕ್ಟ್ ಲಾರಿ ಆಗೋದು, ಬೇರೆ ಮಾತೇ ಇಲ್ಲ. ಇಲ್ಲಿ ಬಂದಿದ ತಕ್ಷಣ ಲಾರಿ. ಹೆಂಗಾಗ್ತಾ ಇದೆ? ಅದಕ್ಕೊಂದು ಚಾರ್ಸಿ ನಂಬರ್ ಇಲ್ವಾ? ನೀವೇನ್ ಚಾರ್ಸಿ ನಂಬರ್ ಬಿಟ್ಟು ತಗೊಂತ ಇದ್ದೀರಾ? ಯಾವನೋ ಇನ್ಸ್ಪೆಕ್ಟರ್ ಮಾಡೋದನು? ಆಲ್ರೆಡಿ ನಾನು ಇದೆಲ್ಲ ಆರೋಪಗಳು ಬೇಡ್ರಿ, ಇದನ್ನೆಲ್ಲ ಆರೋಪಗಳು ಸಾಬೀತಾಗಿದೆ, ಇದೆಲ್ಲ ಬೋಗಸ್ ಅಂತ ಹೇಳ್ಬಿಟ್ಟು ಜಾಯಿಂಟ್ ಕಮಿಷನ್ ರಿಪೋರ್ಟ್ ಕೊಟ್ಟು 1 ವರ್ಷ ಮೇಲೆ ಆಯ್ತಲ್ಲ ನಿಮಗೆ. ಏನ್ ಮಾಡ್ತಾ ಇದೆ ಈ ಗೌರ್ಮೆಂಟ್, ಈ ಕಮಿಷನರ್?
ನಾನು ಯಾವಾಗ ಹೋಗ್ಲಿ ಕೈಗೆ ಸಿಗಲ್ಲ. ಆ ಜಾಯಿಂಟ್ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ಗಳು ಫೋನ್ಗಳು ಸ್ವಿಚ್ ಆಫ್, ಲ್ಯಾಂಡ್ಲೈನು ಕೆಟ್ಟೋಗಿದೆ. ನಮ್ಮ ಇಲಾಖೆಯ ಕಮಿಷನರ್ ಹೆಡ್ ಆಫೀಸ್ ಲ್ಯಾಂಡ್ಲೈನ್ ಕೆಟ್ಟೋಗಿದೆ. ನಾವು ಎಷ್ಟು ಸಲ ಅಂತ ಹೋಗೋದು? ಮೊನ್ನೆ ಹೋಗಿ ನಾನು ಕಮಿಷನರ್ಗೆ ಮಿನಿಸ್ಟರ್ ಕೈಯಿಂದ ಫೋನ್ ಹಾಕ್ಸಿದ್ದೀನಿ. ಆದರೂ ಬೇಜವಾಬ್ದಾರಿತನ ಇರ್ತಾನೆ. ಯಾರು IAS ಇದ್ರೂ ಪಬ್ಲಿಕ್ ಸರ್ವೆಂಟೇ, IPS ಇದ್ರೂ ಪಬ್ಲಿಕ್ ಸರ್ವೆಂಟ್. ಹೂವೇರ್ ಇಟ್ ಈಸ್. ನೀವು ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಒಂದು ಮಿನಿಮಮ್ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಇರಬೇಕಲ್ಲ. ಹೆಂಗೆ ಈ ಗಾಡಿಗಳು 2 ವೀಲರ್ ಎಲ್ಲ ಬಂದು ಲಾರಿಗಳಾಯ್ತು, ಬಸ್ಗಳಾಯ್ತು, ಈ ಮಟ್ಟಕ್ಕೆ ನೀವು ಕರಪ್ಷನ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ? ಈ ಮಟ್ಟಕ್ಕೆ ಯಾರು ಕೇಳಂಗಿಲ್ವಾ? ಪ್ರತಿಯೊಂದಕ್ಕೂ ನಿಮಗೆ ಗೊತ್ತು, ಪತ್ರಕರ್ತರಿಗೆ ಫಿಕ್ಸು ಚಾರ್ಟ್ ಹಾಕ್ಬೇಕು. POಗಿಷ್ಟು, HP ಕ್ಯಾನ್ಸಲ್ಗಿಷ್ಟು, FC-ಗಿಷ್ಟು, ರಿನ್ಯೂವಲ್ಗಿಷ್ಟು, DL-ಗಿಷ್ಟು ಫಿಕ್ಸು. ಏನಂತೀರಿ ಪತ್ರಕರ್ತರೆ? ತಪ್ಪು ಹೇಳ್ತಾ ಇದ್ರೆ ಹೇಳಿ. ಇಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನಮ್ಗಿರೋ ಒಂದೇ ದೇವರು, ಆ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ. ನೀವು ಅಧಿಕಾರಿಗಳು, ನಿಮ್ಗೆ ನಿಮ್ಮ ಮನೆ ದೇವರಿದ್ದಾರೆ ಅವ್ರ ಮೇಲೆ ಪ್ರಮಾಣ ಇರಬೇಕು. ತಿಂತಾ ಇಲ್ವಾ ನೀವು? ಪ್ರತಿಯೊಂದು ಆಯ್ತು ತಿಂತವ್ರೆ. ಮಾನ್ಯ ಲೋಕಾಯುಕ್ತವ್ರಿಗೂ ಗೊತ್ತು ಎಷ್ಟಂತಾರೆ ಏನ್ ಮಾಡ್ತಾರೆ ಅವರು. ಈ ಮಟ್ಟಿಗೆ ನೀವು ಭ್ರಷ್ಟಾಚಾರ ಮಾಡ್ಬೇಕ? ಹೆಂಗಾಯ್ತ್ರಿ 2 ವೀಲರ್ಗಳು? ಇದಕ್ಕೆ ಆ ಟೈಮಲ್ಲಿ ರಂಜಾನ್ ಅಂತ IM ಇನ್ಸ್ಪೆಕ್ಟರ್, ಸೀನಿಯರ್ ಇನ್ಸ್ಪೆಕ್ಟರ್, ಈಗ 51 RTO ಆಗಿದೆ. ಅವರು ಭಾಳ ಅದೇನು ಅಂತಾರಲ್ಲ, ಅವ್ರಿಗೆ ಸಂಜೀವನಿ ಇದು ಕೊಟ್ಟರು, ದೇವ್ರು ಪ್ರಸಾದ. ಅವ್ರಿಗೆ ಭಯನೇ ಇಲ್ಲ, ಡೋಂಟ್ ಕೇರ್ ಮನುಷ್ಯ ಆತ. ಯಾವ ಅಧಿಕಾರಿ ನೋಟಿಸ್ ಕೊಟ್ರು ಡೋಂಟ್ ಕೇರ್. ಅವ್ರದೇ ಒಂದು ಇದು ಸೆಪರೇಟ್ ಡಾಮಿನೇಷನ್ ಇಲಾಖೆ. ಇದೆಲ್ಲ ನೋಡ್ರಿ, ನಕಲಿ ಬಸ್ಗಳಿಗೂ ಮಾಡಿಬಿಟ್ರಿ ನೀವು. ನಕಲಿ ಲಾರಿಗಳು ಮಾಡಿಬಿಟ್ರಿ, ನಕಲಿ DL ಮಾಡಕ್ಕೆ ಕೊಟ್ಟಿದ್ದೀರಾ, ಮಾಡ್ತಾನೆ ಇದ್ದೀರಾ. ಪತ್ರಕರ್ತರೇ, ನಾನು ಹೇಳಿದ್ರೆ ಸಾಕು, ಬಯೋಮೆಟ್ರಿಕ್ ಕೊಡಬೇಕು ಒಂದು DLಗೆ ಕ್ಯಾಂಡಿಡೇಟ್ ಅಪಿಯರ್ ಆಗಿ. ಚಂದಾಪುರ ಆಫೀಸಲ್ಲಿ, ಇಂದಿರಾನಗರ ಆಫೀಸಲ್ಲಿ, ತುಮಕೂರು ಆಫೀಸಲ್ಲಿ ಮನುಷ್ಯನೇ ಬರೋ ಅವಸರ ಇಲ್ಲ ರೀ, ಕ್ಯಾಂಡಿಡೇಟ್ ಬರೋ ಅವಸರ ಇಲ್ಲ. ವಿಥೌಟ್ ಕ್ಯಾಂಡಿಡೇಟ್ DL, ಬಯೋಮೆಟ್ರಿಕ್ ಅದು ಫಿಕ್ಸ್. ಒಂದು ಸೆಲ್ಫಿ ಫೋಟೋ ಅಂತೆ, ನಮ್ದು ವೆಬ್ ಕ್ಯಾಮರಾ ಫೋಟೋ ತಗೊಳ್ಳಲಿರೋ ಸೆಲ್ಫಿ ಫೋಟೋನ ಅಟ್ಯಾಚ್ ಮಾಡೋದು. ಕ್ಯಾಂಡಿಡೇಟೇ ಬರಲ್ಲ. ಹಿಂಗೆ ಮಾಡಿ ಮಾಡಿ ಏನು ಮಾಡಿದ್ರು ಮೈಸೂರು ಡಿವಿಷನಲ್ಲಿ ಆಗಿದೆ. ಈ ಮೇನು ಈ ನಮ್ಮ ಬೆಂಗಳೂರಲ್ಲಿ ಕೇರಳದಿಂದ ಬಂದಿದ್ದಾರಲ್ಲ ನಾಗರಿಕರು, ಅವರು ಮಾಡ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಕೇರಳಿಯನ್ಸ್ ಯಾವಾಗ DL ಮಾಡಿಸಿದ್ರು, ಆ ಕೇರಳಿಯನ್ಸ್ ಹೋಗಿ ಅಲ್ಲಿ ಚೇಂಜ್ ಆಫ್ ಅಡ್ರೆಸ್ಗೆ ಹಾಕ್ಕೋತಾರೆ. ಕೇರಳಕ್ಕೆ ಹೋಗಿ, ಊರಿಗೆ ಹೋಗಿ, ಅಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಾರಿಗೆ ಇಲಾಖೆಯವರು ತನಿಖೆ ಮಾಡಿದ್ರು. ತನಿಖೆ ಮಾಡಿ ಇದೆಲ್ಲ DL ಬೋಗಸ್ ಇಶ್ಯೂ ಮಾಡಿರೋದು ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಖುದ್ದು ಕೇರಳಕ್ಕೆ ಹೋಗಿದ್ದೆ, ಕಮಿಷನರ್ ಆಫೀಸ್ಗೆ ಕಮಿಷನರ್ ಭೇಟಿ ಮಾಡಿ ಬಂದಿದ್ದೀನಿ. ಮಾನ್ಯ ಹಳೆ ಸಚಿವರಿದ್ದರು ರಾಮಲಿಂಗಾರೆಡ್ಡಿಯವ್ರಿಗೆ ಹೇಳಿದ್ದೀನಿ, ಸ್ವಾಮಿ ನಾನು ಭೇಟಿ ಮಾಡಿ ಬಂದಿದ್ದೀನಿ, ಅವ್ರ ಹತ್ತಿರದಲ್ಲೇ ಪತ್ರ ಬರೀತಾರಂತೆ ನಮ್ಮ ಸರ್ಕಾರಕ್ಕೆ, ಈ ರೀತಿ ನಿಮ್ಮ ರಾಜ್ಯದಲ್ಲಿ ಇಂಥ ಹಗರಣ ಮಾಡಿ ನಮ್ಮವ್ರಿಗೆ ಕಳಿಸೋರು, ನಕಲಿ DL ಕಳಿಸಿ ಅಂತ ನನಗೂ ಅವ್ರು ಮಾತು ಕೊಟ್ಟರು. ಕಮಿಷನರು ಅವ್ರು IPS ಆಫೀಸರ್ ಆಗಿಬಿಟ್ಟು ಭಾಳ ಚೆನ್ನಾಗಿ ಅವ್ರು ರೆಸ್ಪಾನ್ಸ್ ಮಾಡಿದ್ದಾರೆ, ಕೋಆಪ್ರೇಟ್ ಮಾಡಿದ್ರು. ನಾನು ಒಂದು ಲಿಖಿತದಲ್ಲಿ ಅಲ್ಲಿ ಕೇರಳ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹತ್ತಿರದಲ್ಲಿ ಅವರು ಪತ್ರ ಬರೀತಾರಂತೆ. ಎಲೆಕ್ಷನ್ ಬಂತು, ಆದ ಕಾರಣ ಸ್ವಲ್ಪ ವಿಲೆ ಆಗಿದೆ. ಈ ಮಾತು ನಾನು ಹಳೆ ಸಚಿವರಿಗೂ ನಾನು ಹೇಳಿದ್ದೀನಿ, ನಮ್ಮ ರಾಜ್ಯದ ಮರ್ಯಾದೆ ಹರಾಜಾಗುತ್ತೆ, ನೀವು ಬೇಗ ತನಿಖೆ ಮಾಡಿ. ನಾನು ಈ DL ಕಂಪ್ಲೇಂಟು ಕೊಟ್ಟು ಈಗ 4 ದಿನ ಆದರೆ 1 ವರ್ಷ ಎನ್ಕ್ವೈರಿ ಮಾಡಿ ಅಂತ ನಾನೇನು ಕೊಟ್ಟಿದ್ದೀನಿ ಗೊತ್ತೇನ್ರಿ? ಬಾಂಡ್ ಪೇಪರ್ ಕೊಟ್ಟಿದ್ದೀನಿ ಕಮಿಷನರ್ಗೆ, ಏನೋ ರೈಟಿಂಗಲ್ಲಿ ಅಫಿಡವಿಟ್. ನಾನು ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳಾಗಿದ್ದಲ್ಲಿ ತನಿಖೆ ಮಾಡಿದ್ಮೇಲೆ ನನ್ನ ಮೇಲೆ ನೀವು IPCಯಲ್ಲಿ ಕಾನೂನು ಕ್ರಮ ತಗೊಳ್ಳಿ ಅಂತ ಇನ್ನೆಂಗ್ರಿ ಹೇಳ್ಬೇಕು ನಿಮಗೆ? ನೋಟ್ರಿ ಮಾಡಿ ಅಫಿಡವಿಟ್ ಕೊಟ್ಟಿದ್ದೀನಲ್ಲ, ನಾಚಿಕೆ ಆಗಲ್ವಾ ಅಧಿಕಾರಿಗಳಿಗೆ? ಇವತ್ತು ಹೇಳ್ತೀನಿ ನಾನು, ಹೋಗ್ಬಿಟ್ಟು ಫೈಲು ಅದೆಲ್ಲಿ ಇದೆಯೋ ಗೊತ್ತಿಲ್ಲ, ಹುಡುಕ್ಬೇಕು, ನೋಡಬೇಕು ಅಂತ ನಾಟಕಗಳಾಡ್ತೀರ ನೀವು. ಒಂದೊಂದು ಕೇಸ್ ವರ್ಗವರೆಗೂ ಇಷ್ಟಿದೆ, ಇಷ್ಟಿಷ್ಟು ಅದೇನೋ ಡ್ಯಾಶ್ ಇದೆ, ನಾನು ಹೇಳ್ಕೋಬೋದು. ಸಣ್ಣ ಕೇಸ್ ವರ್ಕರ್ ಕ್ಲರ್ಕ್ಗಳು ಇಷ್ಟಿಷ್ಟು ಮಾತಾಡ್ತಾರೆ. ಏನ್ರಿ ನಾಚಿಕೆ ಆಗಲ್ಲ? 1 ವರ್ಷದಿಂದ ನಮ್ಮ ಫೈಲ್ ಎಲ್ಲಿದೆ ನಿಮ್ಗೆ ಗೊತ್ತಿಲ್ಲ? ಯಾಕೆ ತನಿಖೆ ಮಾಡಿಲ್ಲ? ಅದು ಈ ಕೇರಳದಿಂದ ಅವರು ಕೇರಳ ಸರ್ಕಾರದವ್ರು ನಿಮ್ಗೆ ಲೆಟರ್ ಕೊಟ್ಟರೆ ನಾಚಿಕೆ ಆಗಲ್ವಾ? ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ? ನಾವು ಆ ಸರ್ಕಾರದ ಪಾರ್ಟಿಯವರೇ, ಬಟ್ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ಹೇಳಿದ್ದೀನಿ, ನಮ್ಮ ಮರ್ಯಾದೆ ಹರಾಜಾಗುತ್ತೆ. ಕೇರಳ ಅಲ್ಲಿ ಇದು ಆಲ್ರೆಡಿ ನ್ಯೂಸ್ ಆಗಿದೆ. ಇಲ್ಲಿ
ಆ ಕೇರಳ ಅವ್ರದ್ದು ಈ ನ್ಯೂಸ್ ಇಲ್ಲಿಗೆ ಬರಬೇಕಾ? ಯಾರ ಮಾನ ಮರ್ಯಾದೆ ಹೋಗುತ್ತೆ ಹೇಳಿ? ಈ ಮಟ್ಟಕ್ಕೆ ನೀವು ಈ ಮಿನಿಸ್ಟ್ರು ನಿಗಾ ಹಿಡಿದಿರಾ, ಇವ್ರಿಗೆ ಸ್ವಚ್ಛತೆ ಕೊಟ್ಟಿರೋದು ಅಧಿಕಾರಿಗಳಿಗೆ ಇದು ದೊಡ್ಡ ತಪ್ಪು. ಈ ವಿಶೇಷವಾಗಿ ಈ ಡಿಪಾರ್ಟ್ಮೆಂಟಲ್ಲಿ ಇದು ಬಹಳ ದೊಡ್ಡ ತಪ್ಪು. ಯಾವುದೇ ತನಿಖೆಗೆ ಹಾಕಿ ಯಾಕೆ ತನಿಖೆ ಯಾರ ಮೇಲೆ ಇರ್ತದಲ್ಲ ಅವ್ರ ಕರೆದು ಮಾತಾಡ್ಕೊಂತಾರೆ. ಅಂದ್ರೆ ನೀವೇ ಪತ್ರಕರ್ತರು, ನಾವು ಸಮಾಜನ ಜಾಗೃತಿ ಪಡಿಸ್ಬೇಕಿದ್ರು. ಏನು, ನಾನು ಒಂದು ಆಕ್ಟಿವಿಸ್ಟ್ ಆಗಿ ನಾನೊಂದು ಕಂಪ್ಲೇಂಟ್ ಕೊಟ್ರೆ ಅವ್ರಿಗೆ ಬಿಸ್ನೆಸ್ ಮಾಡ್ಕೊಟ್ಟೆ. ನಾನು ವಿಜಯವಾಡಗೆ ಕೇರಳ ಹೋಗಿ ಇದನ್ನೆಲ್ಲ ಸಾಧಿಸ್ಕೊಂಬಂದ್ರೆ ಯಾರೋ ವ್ಯಾಪಾರ ಮಾಡ್ಕೊಳ್ಳೋದು. ವ್ಯಾಪಾರ ಮಾಡಕ್ಕೆ ನಿಮ್ಗೆ ಕಂಪ್ಲೇಂಟ್ ಕೊಡೋದು, ಎವಿಡೆನ್ಸ್ ಇದ್ದು ತಂದು ಕೊಡೋದು, ಸ್ವಲ್ಪ ಆದ್ರೆ ಒಂದು ಕಿಮ್ಮತ್ತಾದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ತನಿಖೆ ಥರ ಮಾಡಿ ಆಯಿತು. 1 ವರ್ಷ ಆಗಿದೆಯಲ್ಲ ವರದಿ ಕಂಪ್ಲೀಟ್ ಆಗಿ, ಮುಂದಿನ ಕ್ರಮ ಏನು ಜರುಗಿಸಿದ್ರಿ? ಈಗ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತಾ ಇರೋದು, ಅದಾದ್ಮೇಲೆ ಡಿ ಆರ್ಡರ್ ಮಾಡೋದು. ಡಿ ಯಾವಾಗ ಕಂಪ್ಲೀಟ್ ಮಾಡ್ತೀರಾ ನೀವು? ಇದರಲ್ಲಿ ಯಾವ ಅಧಿಕಾರಿಗಳಿಂದ ಅವರಿದ್ದಾರೆ ನಿಮ್ಗೆ ಗೊತ್ತಿದೆ ಅಲ್ಲ, ಯಾಕೆ ಮಾಡ್ತಾ ಇಲ್ಲ? ಮಾಡಲೇಬೇಕು. ಇನ್ನೇನಾದ್ರು ಇದ್ರೆ ನೀವು ಕೇಳಿ. ಓಡಿಸ್ತಾ ಇಲ್ಲ ಆಂಧ್ರ ನಂಬರ್ ಹಾಕ್ಕೊಂಡು, ಇಲ್ಲಿ ಓನರೇ ಚೇಂಜ್ ಆಗೋಗ್ತಾನೆ. ಅಂದ್ರೆ ನಾನು ಅಲ್ಲಿ ಗಾಡಿ ಒಂದು ಖರೀದಿ ಮಾಡ್ತೀನಿ, 2 ವೀಲರ್, ಇಲ್ಲಿಗೆ ಬಂದು ನನ್ನ ಹೆಸರು ಟ್ರಾನ್ಸ್ಫರ್ ಮಾಡ್ಕೊತೀನಿ ಚಿಂತಾಮಣಿ. ಇಲ್ಲಿಗೆ ಹಾಕೊಂಡಾಗ ಚಿಂತಾಮಣಿ ನಂಬರ್ ಕೊಡ್ತಾರೆ. ಇದು ಹಳೆ ನಂಬರ್ ನೋಡಿದ್ರೆ 2 ವೀಲರೇ ಇರಬೇಕದು, ಹೊಸದು 2 ವೀಲರ್, ನನ್ನ ಹತ್ರ 2 ವೀಲರ್ ಇರಬೇಕು. ಇಲ್ಲೇನಾದ್ರೆ ಅಲ್ಲಿ 2 ವೀಲರು, ಇಲ್ಲಿಗೆ ನಾನು ಹೊಸ ನಂಬರ್ ಮಾಡಿಸುವಾಗ ಅದು ಲಾರಿ ಆಗೋದು. ಹೆಂಗ್ ಸಾಧ್ಯ ಅದು? ಆ ಲಾರಿ ಇವಾಗ ಕಾಣಿಸುತ್ತಾ? ಇದೆ, ರನ್ನಿಂಗ್ ಇದೆ, ಸ್ಟೇಟಲ್ಲಿ ರನ್ನಿಂಗ್ ಇದೆ, ನಡೀತಾ ಇದೆ. ಆ ಗಾಡಿಗಳು ಯಾವುವು, ಅದು ಎಂಥ ಬೋಗಲ್ಸು, ಅದೆಲ್ಲ ನನಗೆ ಗೊತ್ತು. ಯಾಕೆ ಈ ಸ್ಕ್ಯಾಂಡಲ್ ಮಾಡ್ತಾರೆ ಅದು ನನಗೆ ಗೊತ್ತು. ನೋಡ್ರಿ, ಈಗ ಹಾಸ್ಪಿಟಲ್ಗೆ ಒಂದು 18-20 FIR ಆಗಿದೆ ಈ ರೀಸೆಂಟ್ ಟೈಮ್ಸಲ್ಲಿ. ಏನು ಗೊತ್ತಾ ಸ್ವಾಮಿ, ನನ್ನ ಲಾರಿಗೆ ಥೆಫ್ಟ್ ಆಗೋಗಿದೆ, ಕಳ್ತನ ಆಗೋಗಿದೆ. ಈ ಫೈನಾನ್ಸ್ಗೆ ಒಂದು ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರೆ. ಏನ ಫೈನಾನ್ಸ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದು ಇಲ್ಲ ಸತ್ತೋದೆ ಅವನು ಲಾರಿ ಓನರು, ಆ ಇನ್ಶೂರೆನ್ಸ್ ಅವರು ಇಂದ ಕ್ಲೇಮ್ ಮಾಡ್ಕೊತಾರೆ. ಆ ಫೈನಾನ್ಸ್ ಅವರು ಕಳೆದೋಗಿದೆ ಅಂದ್ರೂ ಇನ್ಶೂರೆನ್ಸ್ ಅವ್ರು ಕಟ್ಕೊಡ್ತಾರೆ. ಫೈನಾನ್ಸ್ ಕಳೆದೋಗಿದೆ, ಶಾಮಿಲಾಗಿ ಮಾಡೋದಿದೆಯಲ್ಲ, ಪೊಲೀಸವರು ಅಯ್ಯೋ ಸಿಗಲಿಲ್ಲ ಕೊನೆಗೆ ಬಿ ರಿಪೋರ್ಟ ಸಿ ರಿಪೋರ್ಟ ಹಾಕ್ತಾರೆ, ಇನ್ಶೂರೆನ್ಸ್ ಕ್ಲೇಮ್ ಆಗೋದು ಲಾರಿ. ಅಲ್ಲ ಆ ಲೆಕ್ಕಕ್ಕೆ ಪೇಪರಲ್ಲ, ಲಾರಿನೇ ಇಲ್ಲ ಅಲ್ಲ. ಅರ್ಥ ಆಗ್ತಿದೆಯಾ? ಇದು ಎಲ್ಲ ಯಾವಾಗ ನಡೀತು? ಮ್ಯಾನ್ಯುಯಲ್ NOC ತಗೋಬೇಕಿತ್ತು. ಅರ್ಥ ಆಗ್ತಿದೆಯಾ? ಆವಾಗ ನೋಡ್ರಿ, ಪೋಸ್ಟಲ್ ರಿಸಿಪ್ಟ್ಸ್ ಇದೆ ಇದ್ರದ್ದು. ನಮ್ಮ RTO ಸೇಮ್ 45 ಗಾಡಿಗೂ ಇನ್ಶೂರೆನ್ಸು ಒಂದೇ ಡೇಟ್. ಸಾಧ್ಯನಾ? 45 ಗಾಡಿ ಬೇರೆ ಬೇರೆ ಪಾರ್ಟಿಗಳು. ಇವನು ಯಾರೋ ಪಾಂಡಿಚೇರಿ ಓನರಂತೆ, ಇವನು ಇವನು ಆಧಾರ್ ಕಾರ್ಡ್ ಕೊಟ್ಟರು, ಇವನಿಗೆ ಅಸಲ್ಗೆ ಎಕ್ಸಿಸ್ಟೇ ಆಗಲ್ಲ. ಇದ್ಯಾರೋ ಬೇನಾಮಿಗಳು ನಡೆಸೋ ದಂಧೆ. ಬಟ್ RTO ಅಧಿಕಾರಿಗಳಿಗೆ ಎಲ್ಲ ಗೊತ್ತು. ಈಗ ನೀವು ತಗೋಬೇಕಾದ್ರೆ ಪೆನ್ಸಿಲ್ ಚಾರ್ಜ್ ಶೀಟ್ ಪ್ರಿಂಟ್, ಅದು 2 ವೀಲರ್ ಲಾರಿ ಅಂತ ನಿಮ್ಗೆ ಗೊತ್ತಾಗಲ್ಲ ಇನ್ಸ್ಪೆಕ್ಟರ್ಗೆ. ಗೊತ್ತಿದ್ದ ತಾನೇ ಮಾಡ್ತಾ ಇದ್ದೀನಿ ನಾನು. ಕೋಲಾರಲ್ಲೂ ಒಂದು ಆಯ್ತಲ್ಲ, ಅವರು ನಮ್ಮ ಪತ್ರಕರ್ತರು ವಿಜಯಲಕ್ಷ್ಮಿ ಅವರು ಎಕ್ಸ್ಪೋಸ್ ಮಾಡ್ತಾರೆ, ಅದಕ್ಕಿಂತ ಡಬಲ್ ದೊಡ್ಡ ಸ್ಕ್ಯಾಮ್ ಇದೆ. 700ರಿಂದ 800 ಗಾಡಿ ಇದೆ ಬಂದು ಒಂದೇ ಕಚೇರಿ. ನಮ್ಮ ಹತ್ರ ನೋಡಿ ಅಷ್ಟದ್ದೆಲ್ಲ ತೊಗೊಳಕ್ಕಾಗಲ್ಲ. ನೋಡಿ ಇವೆಲ್ಲ ಅದೇ ಡಾಕ್ಯುಮೆಂಟ್ಸ್ ಎಷ್ಟಿದೆ ನೋಡ್ರಿ. ಅಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ತನಿಖೆ ಮಾಡೋಕ್ಕಾಗ್ತದಾ? ಒಂದು ಬೊಲೆರೋ ಗಾಡಿ ತೊಗೊಂಡ್ಬರ್ಬೇಕು ನಾನು. ಅದರಿಂದಾಗಿ 45 ಗಾಡಿಯಲ್ಲಿ ನೋಡಿ ಇಷ್ಟು ಮಾತ್ರ ತನಿಖೆ ಮಾಡಿದ್ವಿ. ಹೊಸ ಸಚಿವರು ಸೀರಿಯಸ್ ಆಗಿ ತಗೊಂಡು ಆ ಇಲಾಖೆಯಲ್ಲಿ ಏನು ನಡೀತದೆ ಅಂತ ಗಮನ ವಹಿಸಬೇಕಾಗಿ ನಾನು ಭಾಳ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಈ DL ಸ್ಕ್ಯಾಮ್ ಬಗ್ಗೆ ನಾವು ಎಕ್ಸ್ಪೋಸ್ ಮಾಡ್ತೀವಿ. ನಮಗೆ ಒಂದು ಸ್ವಲ್ಪ ಎವಿಡೆನ್ಸ್ ಸಿಗ್ತಾ ಇದೆ, ಯಾರು ಹೆಂಗೆ ಮಾಡ್ತಾರೆ. ಈಗ ನಾನು ಇನ್ನು ಕೇಳ್ಪಟ್ಟೆ, ಹ್ಯಾಂಡಿಕ್ಯಾಪ್, ಫಿಸಿಕಲಿ ಅನ್ಫಿಟ್ ಅವ್ರದ್ದು DL ಮಾಡ್ಬಿಟ್ಟಾರೆ. ಕ್ಯಾಂಡಿಡೇಟ್ ಹೋಗಿಲ್ಲ ಅಂದ್ರೆ ಯಾರು ಬೇಕಾದ್ರೂ ಮಾಡ್ಕೋಬೋದ್ರಿ, ಕೋಮಾ ಇಲ್ಲರೋ ಪೇಷಂಟ್ ಮಾಡ್ಕೋಬೋದ್ರಿ. ಈ ಮಟ್ಟಕ್ಕೆ ಮಾಡ್ತಾರೆ. ಅದಕ್ಕೊಂದು ರೇಟ್ಗಳು ಫಿಕ್ಸ್ ಮಾಡೋರೆ, ಒಂದೊಂದು ಕಚೇರಿಗೆ ಇಷ್ಟು. ಇನ್ನೇನು ಹೇಳ್ಬೇಕು? ಕೇರಳಲ್ಲಿ ಸುಮ್ಮನೆ ತನಿಖೆ ಮಾಡಿಬಿಟ್ರಿ, ಸುಮ್ಮನೆ ಸಸ್ಪೆಂಡ್ ಮಾಡಿದ. ನಾವು ಕೇರಳದಿಂದ ನಾವು ಮಾತುಕತೆಯಲ್ಲಿ ಇದ್ದೀವಿ ಕಮಿಷನರ್ ಜೊತೆ. ಮುಂದೆ ಅದೇನು ತಗೊಂಡ್ಬರ್ತೀವಿ. ವಿಶೇಷವಾಗಿ 23ನೇ ತಾರೀಕು, ಬರೋ 23ನೇ ತಾರೀಕು ಈ ನಕಲಿ ವೆಹಿಕಲ್ ಫೈನಾನ್ಸ್, ಸ್ಪೆಷಲಿ ವೆಹಿಕಲ್ ಫೈನಾನ್ಸ್ ನಕಲಿ ಮಾಡ್ತಾರಲ್ಲ, ಮನೆಯಲ್ಲೆಲ್ಲ ನಾನು ವಿಶೇಷವಾಗಿ ಹೇಳಿದ್ದೀನಿ. ಇದ್ರ ಬಗ್ಗೆ ಈ ಪೊಲೀಸ್ ಅವರ ಫೈನಾನ್ಸ್ ಅವರ ನಂಟು ಏನಿದೆ. ಈಗ ಏನಪ್ಪ ನಮ್ಮ ಮುಖ್ಯಮಂತ್ರಿ ಏನು ಹೇಳಿದ್ರಪ್ಪ, ಬಡ್ಡಿ ಗಿಡ್ಡಿ ನಾನು ಸುಮ್ಮನೆ ಇರಲ್ಲ ಬಿಡಲ್ಲ. ಏನದು ಮಾತಲ್ಲ, ಪೇಪರ್ ಅಲ್ಲ, ನಿಜವಾಗಿ ಕಾರ್ಯವಹಿಸ್ಬೇಕಿರೋದು ಯಾರು?
ಅಧಿಕಾರಿಗಳು. ಆಯಿತು, ಮೈಕ್ರೋ ಫೈನಾನ್ಸ್ ಅಪ್ಪ ನಾವು ಸ್ಟ್ರಿಕ್ಟ್ ಅಪ್ಪ ಅಂದರು ಯಾರು, ಸಿದ್ದರಾಮಯ್ಯ ಅವರು. ಎಷ್ಟು ಎಫ್ ಐ ಆರ್ ಮಾಡಿಸ್ಬಿಟ್ರಿ ಸ್ವಾಮಿ ನೀವು ಮೈಕ್ರೋ ಫೈನಾನ್ಸಲ್ಲಿ? ಇಲ್ಲಿ ಕರ್ನಾಟಕದಲ್ಲಿ ನಮ್ಮ 2 ಜಿಲ್ಲೆಯಲ್ಲಿ ಎಷ್ಟು ಎಫ್ ಐ ಆರ್ ಆಗಿದ್ದೀರಿ? ಯಾವುದು ಆಗಿಲ್ಲ. ಯಾಕೆ ಗೊತ್ತಾ? ಈ ಪೊಲೀಸರದು ಅವ್ರದ್ದು ಏನೋ ಒಳನಟ್ಟು. ಮುಂದಿನ ದಿನಗಳಲ್ಲಿ 23ನೇ ತಾರೀಕು ವಿಶೇಷವಾಗಿ ಆವತ್ತು ಈ ಒಳನಟ್ಟು ಬಗ್ಗೆ ಪೊಲೀಸರದು, ಈ ಫೈನಾನ್ಸ್ ಅವ್ರದ್ದು ನಾವು ವಿಶ್ಲೇಷಣವಾಗಿ ನಾನು ಮಾತಾಡ್ತೀನಿ. ಮುಂದೆ ಇದೆಯಾ ಮ್ಯಾಂಡಮಸ್ ರಿಟ್ ಹಾಕೊಂಡು ಸ್ವಾಮಿ ನೋಡಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೊರೆ ಹೋದಾಗ ಮ್ಯಾಂಡಮಸ್ ರಿಟ್ಟಲ್ಲಿ ಡೈರೆಕ್ಷನ್ ಕೊಡ್ತಾರೆ ಹೈಕೋರ್ಟ್. ಯಾಕೆ ಇಷ್ಟು ಡಿಲೇ ಮಾಡಿದ್ರೆ ಒಂದು 3 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿ, ಅದಕ್ಕೆ ಪರಿಹಾರ. ಅದಕ್ಕೂ ಅದು ಹೋಗ್ಬೇಕಾದ್ರೂ ನಮಗೆ ಒಂದು ಸೀನಿಯರ್ ಕೌನ್ಸಿಲ್ಗೆ ನಾವು ಅಪಾಯಿಂಟ್ ಮಾಡಬೇಕಾದ್ರೆ ಸೀನಿಯರ್ ಕೌನ್ಸಿಲ್ ಫೀಸ್ ಏನು ನಡೀತಾ ಇದೆ ನಿಮ್ಗೆ ಗೊತ್ತಿದೆ. ನಾವು ನೋಡ್ರಿ ಭ್ರಷ್ಟಾಚಾರನ ವಿಲೆ ಹಾಕಕ್ಕೆ ಏನೋ ಕಷ್ಟಪಡ್ತೀವಿ. ಈ ಮಟ್ಟಿಗೆ ಮನೆ ಒಡವೆ ಎಲ್ಲ ಮಾಡ್ಕೊಂಡು ನಾವೆಲ್ಲ ಕಷ್ಟಪಡೋಕ್ಕಾಗುತ್ತೆ? ಇಲ್ಲವರೆಗೂ ನಾವು ಹೋರಾಟ ಮಾಡ್ತಾ ಇದ್ವಿ. ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ನಾನು ಎಲ್ಲಿಂದ ತರೋಕ್ಕಾಗುತ್ತೆ? ಆ ಮಟ್ಟದಲ್ಲಿ ಫೀಸ್ ಇಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಸರ್ಕಾರ ಜವಾಬ್ದಾರಿ ಇಲ್ವಾ? ಅವರು ಮಾಡಬೇಕಲ್ವಾ? ನೋಡಿ, ರೈಟ್ ಟು ಇನ್ಫಾರ್ಮೇಷನ್ ಆಗಲಿ, ರೈಟ್ ಟು ಫ್ರೀ ಸ್ಪೀಚ್ ಆ್ಯಂಡ್ ಫ್ರೀಡಮ್ ಆಗಲಿ, ಅದೆಲ್ಲ ನಮಗೆ ಸಂವಿಧಾನನೇ ಕೊಟ್ಟರು. ನೀವು ಅಷ್ಟೇ, ಪತ್ರಕರ್ತರು ಅಷ್ಟೇ, ಯಾರಾದರೂ ಸಾಮಾನ್ಯ ಮನುಷ್ಯನೇ ಯಾವಾಗ ಬೇಕಾದರೂ ಏನು ಚಾಪ್ಟರ್ 3 ಚಾಪ್ಟರ್ 4 ಯಾವಾಗ ಬೇಕಾದರೂ ಬಳಸ್ಕೋಬೋದು. ನಿಮ್ಗೆ ಏನೇನು ಫ್ರೀಡಮ್ ಇದೆ, ನಿಮ್ಮ ಹಕ್ಕುಗಳು ಬಳಸ್ಕೊಳ್ಳಿ. ನಾನು ಬಳಸ್ಕೊತಾ ಇದ್ದೀನಿ. ಇದು ರೈಟ್ ಟು ಫ್ರೀ ಸ್ಪೀಚ್ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮೊರೆ ಬಂದಿದ್ದೀನಿ, ಹೇಳ್ತಾ ಇದ್ದೀನಿ. ದಿಕ್ಕತ್ತೇನಿದೆ? ಈಗ ಕಾನೂನು, ಹೈಕೋರ್ಟು ಸಮಯ ತಗೊಳುತ್ತೆ. ನಮಗೂ ಅದಕ್ಕೆ ದುಡ್ಡು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು. ಎಲ್ಲದಾಗಿ